ಹಾಯ್ ಹಲೋ ವೆಲ್ಕಮ್ ಟು ಎ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಆರೋಗ್ಯಯುತವಾದಂತಹ ಬಾಳೆದಿಂಡಿನ ಸಾಸಿವೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಬನ್ನಿ ಹಾಗಿದ್ರೆ ಈ ಬಾಳೆದಿಂಡಿನ ಸಾಸಿವೆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ನಾನಿಲ್ಲಿ 1 ಫೀಟ್ ಉದ್ದದ ಒಂದು ಬನಾನಾ ಸ್ಟೆಮ್ಮನ್ನು ತಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೇನೆ. ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಹೊರಗಿನ ಸಿಪ್ಪೆ ತೆಗೆದ ಮೇಲೆ ಪುನಃ ಅದನ್ನು ಒಂದ್ಸಲ ಬೇಕಿದ್ರೆ ಸಣ್ಣಗೆ ಕಟ್ ಮಾಡಿ ಸ್ಟೆಮ್ಮಿನ ಹೊರಗಿನ ಸಿಪ್ಪೆಯನ್ನು ತೆಳುವಲ್ಲಿ ತೆಗೆದುಕೊಳ್ಳಿ. ನೋಡಿ, ಈ ಥರ ತೆಗೆದುಕೊಳ್ಳಿ ಅದನ್ನು. ಇನ್ನಿದನ್ನು ಸಣ್ಣಗೆ ರೌಂಡಲ್ಲಿ ಕಟ್ ಮಾಡಿಕೊಳ್ಳಿ. ನೋಡಿ ಹೀಗೆ. ಅದರ ಒಳಗೆ ನೂಲಲ್ಲೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆದು ಕಸ ಎಲ್ಲ ತೆಗೆದು ಹೀಗೆ ರೌಂಡಲ್ಲಿ ಚೆನ್ನಾಗಿ ಕಟ್ ಮಾಡಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ನಾವು ಎಷ್ಟೋ ವಸ್ತುವನ್ನು ಯೂಸ್ ಆಗುವುದಿಲ್ಲ ಅಂತ ಬಿಸಾಡ್ತೇವೆ. ಆದರೆ ಅದರಲ್ಲಿ ಕೆಲವೆಲ್ಲ ತುಂಬ ಆರೋಗ್ಯಕ್ಕೆ ಉಪಯುಕ್ತವಾದಂತಹ ಅಂಶಗಳಿರ್ತದೆ. ಆದ್ದರಿಂದ ಅದನ್ನು ನಾವು ಈ ರೀತಿ ಸದುಪಯೋಗ ಮಾಡಿಕೊಂಡ್ರೆ ನಮಗೆ ಊಟಕ್ಕೆ ಒಂದು ರೆಸಿಪಿಯೂ ಆಯಿತು, ಹಾಗೆ ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯ ಆರೋಗ್ಯಯುತವಾದ ರೆಸಿಪಿಯೂ ಆಯಿತು. ಸೊ ಖಂಡಿತ ಇದನ್ನೊಂದು ಸಲ ಟ್ರೈ ಮಾಡಿ ನೋಡಿ. ಇನ್ನಿದನ್ನು ಈ ಥರ ಸಣ್ಣ ಸಣ್ಣ ಚೂರುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಇನ್ನಿದನ್ನು ನೀರಲ್ಲಿ ಹಾಕಿಕೊಳ್ಬೇಕು. ನೋಡಿ, ನಾನು ಈ ಥರ ನೀರಲ್ಲಿ ಹಾಕಿಕೊಳ್ತಾ ಇದ್ದೇನೆ. ಬಾಳೆದಿಂಡನ್ನು ಹೀಗೆ ಕಟ್ ಮಾಡಿ ನೀರಲ್ಲಿ ಹಾಕಿಕೊಳ್ಳೋದ್ರಿಂದ ಅದು ಬೇಗ ಕಪ್ಪಾಗುವುದಿಲ್ಲ. ಇಲ್ಲದಿದ್ದರೆ ಅದು ಹೊರಗಡೆ ಇಟ್ಟರೆ ಬೇಗ ಕಪ್ಪಾಗ್ತದೆ. ನೋಡಿ, ಎಲ್ಲ ಬಾಳೆದಿಂಡನ್ನು ಹೀಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಳ್ಳಿ. ಅಷ್ಟರಲ್ಲಿ ನಾವೊಂದು ಶುಭ ನುಡಿಯನ್ನು ನೋಡಿಕೊಂಡು ಬರುವ. ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ಎಷ್ಟೊಂದು ಅರ್ಥಪೂರ್ಣವಾಗಿದೆ ಅಲ್ಲ. ನೋಡಿ, ಈ ರೀತಿ ಸಣ್ಣ ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ಹಾಕಿಕೊಳ್ಳಿ ಬಾಳೆದಿಂಡನ್ನೆಲ್ಲ. ಈ ಬಾಳೆದಿಂಡನ್ನು ಕಟ್ ಮಾಡಿ ನೀರಿಗೆ ಹಾಕೋದ್ರಿಂದ ಬಾಳೆದಿಂಡು ಬೇಗ ಕಪ್ಪಾಗುವುದಿಲ್ಲ. ನೋಡಿ, ನಾನು ಇಷ್ಟು ಬಾಳೆದಿಂಡನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಇನ್ನಿದನ್ನು ಒಂದು ಕುಕ್ಕರ್ ತಗೊಂಡು ಆ ಕುಕ್ಕರಿಗೆ ಹಾಕಿ ಕಟ್ ಮಾಡಿದಂತಹ ಎಲ್ಲ ಪೀಸುಗಳನ್ನು ಒಂದು ಕುಕ್ಕರಿಗೆ ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ, ಅರ್ಧ ಲೋಟ ನೀರು ಸಾಕು. ಅರ್ಧ ಲೋಟ ನೀರು ಹಾಕಿ ಇನ್ನಿದಕ್ಕೆ ಒಂದು ಅರ್ಧ ಚಮಚ ಉಪ್ಪು, ಹಾಗೆ ಒಂದು 1/4 ಚಮಚ ಆಗುವಷ್ಟು ಹುಳಿ ಹೊಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನಿಮ್ಮಲ್ಲಿ ಹುಳಿ ಹೊಡಿ ಇಲ್ಲ ಅಂತ ಆದರೆ ನೀವು ಸ್ಕಿಪ್ ಮಾಡಬಹುದು. ಹಾಗೆ ಒಂದು 1/4 ಚಮಚ ಆಗುವಷ್ಟು ಅರಶಿನ ಹುಡಿ, ಹಾಗೆ ನೋಡಿ ಇಷ್ಟು ಸಣ್ಣ ತುಂಡು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ಆಪ್ಷನಲ್. ಸಾಸಿವೆ ಸಿಹಿ ಬೇಕು ಅಂತಾದರೆ ಹಾಕಿ, ಇಲ್ಲ ಅಂದರೆ ಹಾಕಬೇಡಿ. ಒಂದು ಅರ್ಧ ಚಮಚ ಬೆಲ್ಲ ಹಾಕಿದರೆ ಸಾಕು. ಇನ್ನಿದನ್ನು ಸ್ಟವ್ ಮೇಲೆ ಇಟ್ಟು 1 ವಿಷಲ್ ಕೂಗಿಸಿಕೊಳ್ಳಿ. ನೋಡಿ, ಇದೀಗ ಕುಕ್ಕರ್ ತಣ್ಣಗಾಗಿದೆ. ಇನ್ನು ಕುಕ್ಕರ್ ಮುಚ್ಚಳ ತೆಗೆದು ನೋಡಿ, ತುಂಡುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇನ್ನಿದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳಿ. ನೀವು ಯಾವ ಪಾತ್ರೆಯಲ್ಲಿ ಸಾಸಿವೆ ಮಾಡ್ತೀರೋ ಅದೇ ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಬಾಳೆದಂಡು ಕಿಡ್ನಿ ಸ್ಟೋನಿಗೆಲ್ಲ ತುಂಬಾ ಒಳ್ಳೆಯದು. ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಹಾಗೆ ಇನ್ನಿದಕ್ಕೆ ಒಂದು ಅರ್ಧದಿಂದ 3/4 ಚಮಚ ಆಗುವಷ್ಟು ಸಾಸಿವೆ, ಹಸಿ ಸಾಸಿವೆಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇನ್ನು 1 ಹಸಿಮೆಣಸು, ಖಾರ ಬೇಕಿದ್ದರೆ ಜಾಸ್ತಿ ಹಾಕಿಕೊಳ್ಳಿ. ಇಷ್ಟು ಹಾಕಿ ಒಂದು ಲೋಟ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನುಣ್ಣಗೆ ರುಬ್ಬಿಕೊಳ್ಬೇಕು. ಇದು ಸಾಸಿವೆ ಆದ ಕಾರಣ ನುಣ್ಣಗೆ ರುಬ್ಬಿಕೊಂಡಷ್ಟು ರುಚಿ ಜಾಸ್ತಿ.
ನೋಡಿ, ನಮ್ಮ ರುಬ್ಬಿಕೊಂಡಂತಹ ಕಾಯಿ ತುರಿಯ ಮಸಾಲೆ ರೆಡಿಯಾಗಿದೆ. ಇನ್ನಿದನ್ನು ಬೇಯಿಸಿಕೊಂಡಂತಹ ಬಾಳೆಕಾಯಿಯ ತುಂಡುಗಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸಿ ಜಾರನ್ನೆಲ್ಲ ತೊಳೆದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಬೋದು. ನೀವು ಬೇಯುವಾಗ ಮಾತ್ರ ತುಂಬ ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಕುಕ್ಕರಿಗೆ. ಅದು ಬಾಳೆ ದಿಂಡಾದ ಕಾರಣ ತುಂಬ ನೀರು ಬೇಕಾಗುವುದಿಲ್ಲ. ಮತ್ತು ಸಾಸಿವೆ ನೀರಾಗಬಹುದು. ತುಂಬ ನೀರು ಆ್ಯಡ್ ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ಇನ್ನಿದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಪುನಃ ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ ನಾನು. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಆ್ಯಡ್ ಮಾಡಿಕೊಳ್ಳಿ. ಹಾಗೆ ಇದಕ್ಕೊಂದು ಅರ್ಧ ಕಪ್ ಆಗುವಷ್ಟು ಮೊಸರು, ನಿಮ್ಮಲ್ಲಿ ಮೊಸರು ಇಲ್ಲ ಅಂತಾದರೆ ಮಜ್ಜಿಗೆ ಕೂಡ ಆ್ಯಡ್ ಮಾಡಿಕೊಳ್ಬಹುದು. ಮಜ್ಜಿಗೆ ಮಾತ್ರ ಹುಳಿ ಇರೋದು ಬೇಡ. ಇಷ್ಟು ಆ್ಯಡ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಕರವಾದಂತಹ ಸಾಸಿವೆ ರೆಡಿಯಾಯಿತು. ಇನ್ನಿದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆಗೆ 1 ಚಮಚ ತೆಂಗಿನೆಣ್ಣೆ, ಒಂದು ಅರ್ಧ ಚಮಚ ಸಾಸಿವೆ, 1 ಕೆಂಪು ಮೆಣಸು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ರುಚಿಕರವಾದ ಸಾಸಿವೆಯನ್ನು ಅನ್ನದ ಜೊತೆಗೆ ಸರ್ವ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.